ತಾಲೂಕಿನ ಜಾಗಟಗಲ್ ಗ್ರಾಮದ ಶರಣ ರಾಚಪ್ಪಯ್ಯ ತಾತನವರ ಗದ್ದಿಗೆಯ ದೇವಸ್ಥಾನದಲ್ಲಿ ವರ್ಣನ ಕೃಪೆಯಾಗಲೆಂದು ರೈತರಿಂದ ಸಪ್ತಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಒಂದೆಡೆ ಅತಿವೃಷ್ಟಿ ಇದ್ದರೆ ಇನ್ನೊಂದು ಕಡೆ ಮಳೆ ಬಂದರೂ ಬಾರನೆಂಬ ಅಪನಂಬಿಕೆಯಲ್ಲಿ ರೈತರು ನಿರಾಶಾದಾಯಕದಲ್ಲಿರುವ ಪರಿಸ್ಥಿತಿ ಉಂಟಾಗಿದೆ. ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಗಟಗಲ್ ಹಾಗೂ ಇನ್ನುಳಿದ ಗ್ರಾಮಗಳ ರೈತರು ಬೀಜಗಳನ್ನು ಬಿತ್ತನೆ ಮಾಡಿ ಬೆಳೆಗಳು ಸಹಿತ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿವೆ. ಆದರೆ ಬೆಳೆಗಳಿಗೆ ಗೊಬ್ಬರ ಬಿತ್ತನೆ ಇನ್ನೇನು ಮಾಡಬೇಕು ಅನ್ನುವ ಸಮಯಕ್ಕೆ ಮಳೆರಾಯನ ಕಣ್ಣು ಮುಚ್ಚಾಲೆ ಆಟ ಶುರುವಾದ ಕಾರಣ ದೇವರ ಕೃಪೆಯಿಂದ ಮಳೆರಾಯನ ಕೃಪೆ ಆಗಲಿ ಎಂದು ಸತತ 7 ದಿನಗಳ ಕಾಲ ಸಪ್ತಭಜನ ಮಾಡುತ್ತಿರುವುದು ಸರ್ವ ಗ್ರಾಮಸ್ಥರಲ್ಲಿ ಮೆಚ್ಚುಗೆ ತಂದಿದೆ. ರೈತರ 6 ತಂಡಗಳಿಂದ ಹಗಲು ರಾತ್ರಿ ನಿರಂತರ ಶಿವಭಜನ ಮಾಡಿ ಸದಾ ಆಕಾಶದತ್ತ ನೋಡುತ್ತಿದ್ದಾರೆ. ರೈತರು ಪ್ರತಿ ತಂಡದಲ್ಲಿ 7 ಜನರಿಂದ ಶಿವನಾಮ ಸ್ಮರಣೆ ಸಪ್ತಭಜನೆ ಮಾಡುತ್ತಾ ಮಳೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ 7 ದಿನಗಳ ಸಪ್ತಭಜನೆ ಮುಕ್ತಾಯವಾಗುವಷ್ಟರಲ್ಲಿ ಮಳೆರಾಯನ ಕೃಪೆಯಾಗಲಿ ಎಂಬುದು ಸರ್ವರ ಪ್ರಾರ್ಥನೆಯಾಗಿದೆ.